ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡ್ತಿದ್ದೀರಾ ಬಟ್ ಬಿಸ್ನೆಸ್ ಅಡ್ರೆಸ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿದ್ದೀರಾ? ಒಂದು ಸ್ಮಾಲ್ ಮಿಸ್ಟೇಕ್ ಇಂದ ದೊಡ್ಡ ಪ್ರಾಬ್ಲಮ್ ಬರ್ಬೋದು. ಹಾಯ್, ನಾನು ನಿಮ್ಮ ಧನುಷ್. ನಿಮ್ಮ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅಲ್ಲಿ ಬಿಸ್ನೆಸ್ ಲೊಕೇಶನ್ ತಪ್ಪಾಗಿ ಅಪ್ಡೇಟ್ ಆಗಿರ್ಬೋದು. ಅದು ಟೈಪಿಂಗ್ ಮಿಸ್ಟೇಕ್ ಆಗಿರ್ಬೋದು, ಇಲ್ಲ ಓಲ್ಡ್ ಆಫೀಸ್ ಅಡ್ರೆಸ್ ಇರ್ಬೋದು, ಅಥವಾ ಕನ್ಸಲ್ಟೆಂಟ್ ಮಿಸ್ಟೇಕ್ ಇಂದ ಬೇರೆ ಲೊಕೇಶನ್ ರಿಜಿಸ್ಟರ್ ಆಗಿರ್ಬೋದು. ಇದರಿಂದ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಲೇಟರ್, ಬಟ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಷನ್ ಬಂದಾಗ ಪ್ರಾಬ್ಲಮ್ ಆಗುತ್ತೆ, ಜಿ ಎಸ್ ಟಿ ನೋಟಿಸಸ್ ಬಂದಾಗ ಪ್ರಾಬ್ಲಮ್ ಆಗುತ್ತೆ, ರೀಫಂಡ್ ಪ್ರೊಸೆಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅಥವಾ ರಿಜಿಸ್ಟ್ರೇಷನ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಆಕ್ಚುಯಲ್ ಬಿಸ್ನೆಸ್ ಪ್ಲೇಸ್ ಮತ್ತು ಜಿ ಎಸ್ ಟಿ ಪೋರ್ಟಲ್ ಅಡ್ರೆಸ್ ಮ್ಯಾಚ್ ಆಗದೆ ಇದ್ರೆ ಅನ್ನೆಸರಿ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗ್ಬೋದು. ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ರಾಂಗ್ ಬಿಸ್ನೆಸ್ ಲೊಕೇಶನ್ ಇದ್ರೆ ಅದನ್ನ ಇಗ್ನೋರ್ ಮಾಡಬೇಡಿ. ಸಿಚುಯೇಷನ್ಗೆ ಅನುಗುಣವಾಗಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅಮೆಂಡ್ಮೆಂಟ್ ಮಾಡಬೇಕಾಗಬಹುದು. ಆದ್ರೆ ಎಲ್ಲಾ ಕೇಸಸ್ ಅಲ್ಲಿ ಸೇಮ್ ಪ್ರೊಸೆಸ್ ಇರಲ್ಲ. ಏನ್ ಫ್ಯಾಕ್ಟ್ಸ್ ನೋಡಿ ಕರೆಕ್ಟ್ ಆಕ್ಷನ್ ತಗೋಬೇಕಾಗುತ್ತೆ. ಬಿಸ್ನೆಸ್ ಡೀಟೇಲ್ಸ್ ಜಿ ಎಸ್ ಟಿ ಪೋರ್ಟಲ್ ಅಲ್ಲಿ ಆಲ್ವೇಸ್ ಅಪ್ಡೇಟೆಡ್ ಆಗಿರಬೇಕು. ಕರೆಕ್ಟ್ ಅಡ್ರೆಸ್ ಮೇಂಟೈನ್ ಮಾಡೋದು ಫ್ಯೂಚರ್ ಕಾಂಪ್ಲೇನ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಒಂದ್ಸಲ ಬಿಸ್ನೆಸ್ ಅಡ್ರೆಸ್, ಪ್ಲೇಸ್ ಆಫ್ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್, ಅಡಿಷನಲ್ ಪ್ಲೇಸಸ್ ಇದನ್ನೆಲ್ಲ ವೆರಿಫೈ ಮಾಡಿ. ಜಸ್ಟ್ 2 ಮಿನಿಟ್ಸ್ ಚೆಕ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಫ್ಯೂಚರ್ ಅಲ್ಲಿ ಬರೋ ಅನ್ನೆಸರಿ ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡಬಹುದು. ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿದ್ರೆ ಸೇವ್ ಮಾಡಿ, ಬಿಸ್ನೆಸ್ ಓನರ್ಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಜಿ ಎಸ್ ಟಿ ಬಗ್ಗೆ ಪ್ರಾಕ್ಟಿಕಲ್ ಅಪ್ಡೇಟ್ಸ್ ಬೇಕಂತಂದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು.